ಇಡೀ ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಸುಸಜ್ಜಿತವಾದ ವ್ಯವಸ್ಥಿತವಾದ IDSMT ಜಾಗ ಏನಿದೆ, IDSMT ಜಾಗದಲ್ಲಿ ಒಂದೇ ಒಂದು CI ಸೈಟ್ ಇದೆ. ನಾಗರಿಕ ಸೌಲಭ್ಯಕ್ಕಿರುವಂಥ ಒಂದು ನಿವೇಶನವನ್ನು ಕಾಯ್ದಿರಿಸಿದ್ದಾರೆ. ಉಳಿದ ಬಡಾವಣೆಗಳಲ್ಲಿ ಕಾಯ್ದಿರಿಸುವಂಥ CI ಸೈಟ್ಗಳು ಕೂಡ ಆಡಳಿತಕ್ಕೆ ಸ್ವಾಧೀನಕ್ಕೆ ಅವರ ಅಧೀನಕ್ಕೆ ಒಳಪಡುತ್ತವೆ. ಸೊ ಪಂಚಾಯಿತಿ ಅಧೀನಕ್ಕೆ ಒಳಪಡುವಂಥ ಏಕೈಕ ಮೂಲ ನಾಗರಿಕ ಸೌಲಭ್ಯ ಒದಗಿಸುವಂಥ ಸೈಟ್ ಒಂದೇ ಇರೋದು ಕುಂಡ್ರಾವರ. ನಾಳೆ ಮುಂದಿನ 2021ರಲ್ಲಿ ಇದು ಖಚಿತವಾಗಿ ಪುರಸಭೆ ಆಗುತ್ತೆ. ಸೊ ಒಂದು ಅವಧಿಯ ಪುರಸಭೆ ನಂತರ ಇದು ನಗರಸಭೆ ಕೂಡ ಖಂಡಿತವಾಗಿ ನಾವು ಮಾಡಿಯೇ ಇರ್ತೀವಿ. ತಾಲೂಕು ಪಡೆದ ನಾವು ಇದು ನಗರಸಭೆ ನಮ್ಮ ಅಂತಿಮ ಗುರಿ ಇದೆ. ಮುಂದಿನ 2 ಸಾಲುಗಳ ನಂತರ ಇದು ನಗರಸಭೆಯಾಗಿ ಪರಿವರ್ತನೆ. ನಮ್ಮ ಆಡಳಿತ ಭವನಕ್ಕೆ ನಗರಸಭೆಯ ಅಥವಾ ಪುರಸಭೆ ಪಟ್ಟಣ ಪಂಚಾಯತಿ ಆಡಳಿತ ಭವನಕ್ಕೆ ಶಾಖಾ ಕಚೇರಿಗಳು ಬೇಕಾಗ್ತದೆ. ಅಲ್ಲಲ್ಲಿ ತೆರಿಗೆ ಸಂಗ್ರಹ ಮಾಡಲಿಕ್ಕೆ ಇತ್ಯಾದಿಗಳಿಗಾಗಿ ನಾಗರಿಕ ನಾಳೆ ಆನ್ಲೈನಲ್ಲಿ ಫಾರಂ 3 ಕೊಡಲಿಕ್ಕೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಶಾಖಾ ಕಚೇರಿಗಳು ಬರಬೇಕಾಗ್ತದೆ. ಶಾಖಾ ಕಚೇರಿಗಳು ಬಂದಾಗ ಪಟ್ಟಣ ಪಂಚಾಯತಿ ಅಧೀನದಲ್ಲಿರುವಂಥ ಈ ಮೂಲಭೂತ ಸೌಕರ್ಯದ ನಿವೇಶನಗಳನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ಇಂಥ ಉದ್ದೇಶಕ್ಕೆ ಬಳಕೆ ಮಾಡಬೇಕು. ಕೃಷಿಯೇತರ ಭೂಮಿಯಾಗಿ ಪರಿವರ್ತನೆ ಆಗಿರುವಂಥ ಹಿನ್ನೆಲೆ ಮತ್ತು ಅದನ್ನು ಮಾನ್ಯ ಮಹೇಶ್ ಅವರು ಇಲ್ಲಿ ಆಡಳಿತಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಅಥವಾ ಮುಖ್ಯಾಧಿಕಾರಿಯಾದ ಸಂದರ್ಭದಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿದೆ ಅಂತ ಹೇಳುವಂಥ ಕಡತ ದಾಖಲೆ ನಿರ್ಮಾಣ ಆಗಿದೆ. ಅದು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳ್ತೀವಿ. ಅದು ಕೂಡ ರಸ್ತೆಗಳು ನಿರ್ಮಾಣ ಆಗಿಲ್ಲ, ಅಲ್ಲೂ ಕೂಡ ಪಾರ್ಕ್ಗಳು ನಿರ್ಮಾಣ ಆಗಿಲ್ಲ. ಸೊ ಅನೇಕ ಬಡಾವಣೆಗಳಲ್ಲಿ ಪಾರ್ಕ್ಗಳನ್ನು, ಉದ್ಯಾನವನವನ್ನು, ಕಮರ್ಷಿಯಲ್ CI ಸೈಟ್ಗಳನ್ನು ನಿರ್ಮಾಣ ಮಾಡದೆ ಅಕ್ರಮ ಬಡಾವಣೆಗಳು ನಿರ್ಮಾಣ ಆಗಿದೆ. ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಆಗಿರುವಂಥ ಬಡಾವಣೆಗಳಲ್ಲಿರುವಂಥ ಉದ್ಯಾನವನಗಳು ಮಾಯವಾಗಿದೆ. ಇದೆಲ್ಲಕ್ಕೂ ಕೂಡ ಕಾಳಜಿಭರಿತವಾದ ಒಂದು ಸ್ಪರ್ಶವನ್ನು ಇವತ್ತು ಆಡಳಿತ ಚುಕ್ಕಾಣಿಯವರು ಕೊಡಬೇಕಾಗ್ತದೆ. ನಾಳೆ ನಮ್ಮ ವಿರೋಧ ಪಕ್ಷದ ಸಾಲಿನಲ್ಲಿರುವಂಥ ನಾಯಕರುಗಳು ಅದನ್ನು ಪ್ರಶ್ನೆ ಮಾಡ್ತಾರೆ. ಅವ್ರ ಉತ್ತರ ಮತ್ತು ಪರಿಹಾರವನ್ನು ನಾಳೆನೇ ಆಗಬೇಕು, ಅದಕ್ಕಿರುವಂಥ ಕಾನೂನಾತ್ಮಕವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ನಾವು ಆಗ್ರಹಿಸ್ತಾರೆ. ನಮ್ಮ ಆಗ್ರಹ ಕೂಡ ಅವರು ಭರವಸೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮತ್ತೊಂದು ಆಗ್ರಹಿಸಲಿಕ್ಕೆ ಬಯಸೋದು ಬಹಳ ಮುಖ್ಯವಾಗಿ ಸರ್ಕಾರದ ನಾಮಕರಣ ಸದಸ್ಯರುಗಳೇನಿದ್ದಾರೆ, ಸರ್ಕಾರದ ನಾಮಕರಣದ ಸದಸ್ಯರುಗಳಿಗೆ ಅವ್ರ ಜವಾಬ್ದಾರಿ ಇದೆ. ಸರ್ಕಾರಿ ಜಾಗಗಳ ಸಂರಕ್ಷಣೆ ಮಾಡೋದು, ಸರ್ಕಾರದ ಹಿತಾಸಕ್ತಿಗಳನ್ನ ಕಾಪಾಡೋದು. ಈ ಸರ್ಕಾರಿ ನಾಮಕರಣ ಅಂತ ಸದಸ್ಯರುಗಳೇನಿದ್ದಾರೆ ಅವರು ಹೊಣೆಗಾರಿಕೆಯಿಂದ ಮತ್ತು ನಮ್ಮೆಲ್ಲರ ಆಶಯಕ್ಕೆ ಪೂರಕವಾಗಿ ವರ್ತಿಸ್ತಾರೆ ಅಂತ ಹೇಳೋ ನಿರೀಕ್ಷೆ ಇದೆ. ಆ ದಿಸೆಯಲ್ಲಿ ಕಾದು ನೋಡ್ತಾರೆ. ಆ ನಿರೀಕ್ಷೆಗಳು ನಿರಾಶೆಯಾದರೆ ಹೋರಾಟ ಅನಿವಾರ್ಯ. ಈ ಹಿಂದೆ 165/3ರ ಮುಳುಸೋಗಿ ಸರ್ವೆ ನಂಬರ್ನಲ್ಲಿ 1.50 ಎಕರೆ ಜಾಗವನ್ನು ಮಾಲೀಕತ್ವ ಈ ರೀತಿ ಪರಭಾರೆ ಮಾಡಿರೋದನ್ನು ಹೋರಾಟ ಮಾಡಿ ವಾಪಸ್ ಪಡೆದಿದ್ದೇವೆ. ಅದನ್ನು ಇದು ಸರ್ಕಾರಿ ಜಾಗ ಅತಿಕ್ರಮಣ ಮಾಡಿದವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಕಂದಾಯ ಇಲಾಖೆ ಮತ್ತು ಪಟ್ಟಣ ಪಂಚಾಯತಿ ಇಬ್ಬರು ಸೇರಿ ಒಂದು ಬೋರ್ಡನ್ನು ಹಾಕಿದ್ದಾರೆ. ಇವತ್ತು ಆ ಬೋರ್ಡು ಇಲ್ಲ. ಆ ಬೋರ್ಡು ನಮ್ಮನ್ನು ಇವತ್ತು ಅಲ್ಲಿ ಬೇರೆಯವರು ಬಂದು ಶೆಡ್ಡನ್ನು ನಿರ್ಮಾಣ ಮಾಡಿ ಕುಳಿತಿದ್ದಾರೆ. ಆ ಶೆಡ್ಡನ್ನು ತೆರವುಗೊಳಿಸಿ ಅಂತೇಳಿ ಆಗ್ರಹ ಏನಿತ್ತು, ಆ ಆಗ್ರಹಕ್ಕೆ ಇನ್ನೂ ಮನ್ನಣೆ ಸಿಕ್ಕಿಲ್ಲ. ಆ ಶೆಡ್ಗಳು ವಿಸ್ತರಣೆ ಆಗ್ತಾನೆ ಇದೆ. ಇಲ್ಲಿ ನಿರ್ಮಾಣ ಆಗ್ತಿರುವಂಥ ಅಕ್ರಮ ಬಡಾವಣೆಗೆ ಕೂಡದಿಂದ ನೋಟಿಸ್ ಆಗಿದೆ, ಪಟ್ಟಣ ಪಂಚಾಯತಿನ ನೋಟಿಸ್ ಆಗಿತ್ತು. ಮತ್ತು ನಿರಂತರವಾಗಿ ಅಲ್ಲಿನ ನಮ್ಮ ಮುಖ್ಯಾಧಿಕಾರಿ ಸುಜಯ್ ಅನ್ನೋರು ನಾಳೆ ಇದನ್ನು ಬಗೆಹರಿಸ್ಕೊಡ್ತೀವಿ ಅಂತೇಳಿ ಕೂಗುಮಾರಿಗಳಿಗೆ ಹೇಳ್ತಾ ಇದ್ದಾರೆ. ಕೂಗುಮಾರಿಗಳಿಗೆ ಬೋರ್ಡ್ ಹಾಕ್ತಾರೆ, ನಾಳೆ ಬಾ ಅಂತ. ನಮ್ಮ ಸುಜಯ್ ನಾಳೆ ಬರ್ತೀನಿ ಅಂತೇಳಿ ಇದೊಂದು ರೀತಿಯ ಕೂಗುಮಾರಿ ನಮ್ಮ ಪಾಲಿಗಾಗಿದೆ. ಬಡಾವಣೆಯನ್ನು ಅಭಿವೃದ್ಧಿಪಡಿಸೋರ್ಗೂ ಕೂಡ ನೆರವಾಗಬೇಕು, ನಮ್ಮನ್ನು ಕೂಡ ಸಮಾಧಾನಗೊಳಿಸಬೇಕು ಅಂತ ಒಂದು ಡಬಲ್ ಕ್ರಾಸಿಂಗ್. ಆ ಡಬಲ್ ಕ್ರಾಸನ್ನು ಸುಜಯ್ರವರು ನೇರವಾಗಿ ನಮ್ಮ ಜೊತೆ ಮಾಡಿದ್ದಾರೆ, ಚೆಲ್ಲಾಟ ಆಡಿದ್ದಾರೆ. ಊರಿಗೆ ದಕ್ಕಬೇಕಾದಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಪಾರ್ಕಿಂಗ್ ಜಾಗವನ್ನು ವಂಚನೆ ಮಾಡೋದ್ರಲ್ಲಿ ಇವರು ಬಹಳ ದೊಡ್ಡ ಪಾತ್ರ ನಿರ್ವಹಿಸಿದ್ದಾರೆ ಅಂತೇಳಿ ಹೇಳಲಿಕ್ಕೆ ನಮಗೆ ಯಾವ ಮುಜುಗರವೂ ಕೂಡ ಇಲ್ಲ. ರಂಗಮಂದಿರ ಏನು ಇರ್ತದೆ ಅದಕ್ಕೂ ಕೂಡ ನಕಲಿ ದಾಖಲೆಗಳ ನಿರ್ಮಾಣ ಆಗ್ತಾಯಿದೆ. ಸೊ ಈ ರೀತಿ ನಕಲಿ ದಾಖಲೆ ನಿರ್ಮಾಣ ಮಾಡುವಂಥ ನಿಷ್ಣಾತ ಚಾಣಕ್ಷ ಅನೇಕ ಕೈಗಳಿದೆ. ಇದಕ್ಕೆ ಭ್ರಷ್ಟ ರಾಜಕಾರಣಿಗಳು, ಲಂಚಗೊಳಿತನದ ಅಧಿಕಾರಿಶಾಹಿಗಳು, ಹಣವಂತರು, ಎಲ್ಲ ಮಾಫಿಯಾಗಳು ಸೇರಿ ಈ ವ್ಯವಸ್ಥಿತ ಕಾರ್ಯಾಚರಣೆ ಮಾಡ್ತದೆ. ಇಂಥ ಜಾಗಗಳನ್ನು ಈಗಾಗಲೇ ಒಂದು ಕಡೆ ಒತ್ತುವರಿ ಆಗ್ತಾಯಿದೆ. ಆ ಒತ್ತುವರಿ ಆಗದಿದ್ದಾಗೆ ನಡೀಲಿಕ್ಕಿರುವಂಥ ಕಣ್ಣಿಗೆ ರಾಚುವಂಥ ಜಾಗದಲ್ಲಿರುವ ಹೃದಯ ಭಾಗದಲ್ಲಿರುವಂಥದ್ದು ಕೂಡ ಒತ್ತುವರಿನ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ ಇದೆಲ್ಲವನ್ನು ಕೂಡ ನಾಳೆ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರು ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಾರೆ. ಸುದೀರ್ಘ 1 ದಿನ ಅಲ್ಲಿಲ್ಲ 2 ದಿನ ಸಭೆ ನಡೆಸಿ ಅಂತ ಹೇಳಿ ಆಗ್ರಹಿಸ್ತೀವಿ.